ಎಲ್ರಿಗೂ ನಮಸ್ಕಾರ. ನಾವು 16ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಇದು ಭಗವದ್ಗೀತೆಯ 3ನೆಯ ಅಧ್ಯಾಯ ಕರ್ಮಯೋಗದ ಶ್ಲೋಕ ಹೀಗಿದೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತೀಯತೀಹ ಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಈ ಶ್ಲೋಕದ ಅರ್ಥ ಈ ರೀತಿ ಇದೆ. ಈ ರೀತಿಯ ಈ ಚಕ್ರ ಏನಿದೆ, 2 ಶ್ಲೋಕ ಮುಂಚೆ ನೋಡಿದ ಹಾಗೆ ಕೆಲಸದಿಂದ ಯಜ್ಞ, ಯಜ್ಞದಿಂದ ಪರ್ಜನ್ಯ, ಪರ್ಜನ್ಯದಿಂದ ಧಾನ್ಯ, ಧಾನ್ಯದಿಂದ ಭೂತ. ಈ ಚಕ್ರ ಏನಿದೆ, ಈ ಚಕ್ರವನ್ನು ತಿಳಿದುಕೊಂಡು ಯಾರು ಕೆಲಸಗಳನ್ನು ಮಾಡ್ತಾನೋ ಅವನು ಒಳ್ಳೆಯವನು, ಅವನು ಶ್ರೇಷ್ಠ. ಅವನಿಗೆ ಆ ಕೊನೆಗೆ ಪರಮ ವಸ್ತುವಿನಲ್ಲಿ ಐಕ್ಯವಾಗಲಿಕ್ಕೆ ಸಾಧ್ಯ ಇದೆ, ಅಥವಾ ಬದುಕಿದ್ದಾಗಲೇ ಜೀವನದಲ್ಲಿ ಆ ಒಳ್ಳೆಯ ಶಾಂತಿ ಇತ್ಯಾದಿಗಳನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಇದೆ. ಆದರೆ ಯಾರು ಇದನ್ನು ಸರಿಯಾಗಿ ತಿಳ್ಕೊಳ್ಳದೆ, ಅಂದರೆ ಆಸೆಯಿಂದ ಈ ಕೆಲಸ ಮಾಡೋದ್ರಿಂದ ಇನ್ನೇನೋ ಆಗತ್ತೆ ಅನ್ನೋ ಆಸೆಯಿಂದ ಯಾರು ಮಾಡ್ತಾನೋ ಅವನು ಪಾಪಾತ್ಮನೇ. ಅಘ ಅಂದರೆ ಪಾಪ ಅಂತ, ಅವನು ಪಾಪಾತ್ಮನೇ ಸರಿ. ಅವನ ಉದ್ದೇಶ ಒಳ್ಳೆಯದಿಲ್ಲ, ಅವನ ಗುರಿ ಇದೇ ಕೆಲಸವನ್ನು ಮಾಡಬೇಕು ಅಂತಿದ್ರು, ಅದರ ಹಿಂದಿರೋ ಉದ್ದೇಶ ಒಳ್ಳೆಯದಾಗಿ ಇಲ್ಲದೇ ಇರೋದರಿಂದ ಅದು ಕೆಟ್ಟ ಪರಿಣಾಮವನ್ನೇ ಮಾಡತ್ತೆ ಅನ್ನೋ ಅರ್ಥವನ್ನು ಈ ಪದ್ಯದಲ್ಲಿ ನಮಗೆ, ಈ ಶ್ಲೋಕದಲ್ಲಿ ನಮಗೆ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಹಾಗಾಗಿ ಅದೇ ಈ ಕರ್ಮಯೋಗದಲ್ಲಿ ನಾವು ಮತ್ತೆ ಅದೇ ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ. ನೀನು ಒಂದು ಜೀವಿಯಾಗಿ ಬಂದ ಮೇಲೆ ಆ ಜೀವಿಗೆ ಒಂದು ನಿಯತವಾದ ಕರ್ಮ ಅಂತ ಇರುತ್ತೆ. ಇದ್ದಿದ್ರೆ ಹೀಗೆ ಬದುಕಬೇಕು, ವಿದ್ಯಾರ್ಥಿ ಆದವನು ಹೀಗಿರಬೇಕು, ಗುರು ಆದವನು ಹೀಗಿರಬೇಕು, ಚಾಲಕ ಆದವನು ಹೀಗಿರಬೇಕು, ವೈದ್ಯ ಹೀಗಿರಬೇಕು. ಅದನ್ನು ಮಾಡು. ಯಾಕಂದರೆ ಆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರೋದು ನಾವು, ಅದು ನಮ್ಮ ಸ್ವಾತಂತ್ರ್ಯ, ನಮ್ಮ ಆಯ್ಕೆಯಿಂದ ವೃತ್ತಿ ಬಂದಿದೆ. ಆ ವೃತ್ತಿ ಧರ್ಮವನ್ನು, ವೃತ್ತಿಗೆ ಸಹಜವಾದ ಧರ್ಮವನ್ನು ನಾವು ಅನುಸರಿಸಬೇಕು. ಅಂದರೆ ಅದಕ್ಕೆ ಸಹಜವಾದ ಕರ್ಮಗಳನ್ನು ಮಾಡಬೇಕು. ಹಾಗೆ ಮಾಡಿದಾಗ ಏನಾಗತ್ತೆ, 100 ಜನರು ಆ ರೀತಿ ಮಾಡಿದಾಗ ಅದು ಒಳ್ಳೆಯದೇ ಆಗತ್ತೆ. ಆ ಚಕ್ರ ಏನಿದೆ, ವೇದಗಳು ಹೇಳಿರುವ ಈ ಯಜ್ಞ ಚಕ್ರ, ಅದು ಪಾಲನೆ ಆಗತ್ತೆ. ಇದು ಈ ಶ್ಲೋಕದ ಅರ್ಥ. ಇದನ್ನು ನಾವು ನಮ್ಮ ಒಂದು ಯಾವುದೇ ಇಂದಿನ ವೃತ್ತಿ ಜೀವನ, ಈಗ ನ್ಯಾಯವಾದಿಗಳು ಅಂತ ಇಟ್ಕೊಳ್ಳೋಣ. ಎಲ್ಲ ನ್ಯಾಯವಾದಿಗಳು ಇದು ಸರಿಯಾದ ವಿಚಾರ, ಇದು ತಪ್ಪಾದ ವಿಚಾರ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಯಾವುದೋ ಒಂದು ಕೇಸ್ ಅಂತ ನೋಡಿದಾಗ ಅವ್ರಿಗೆ ಗೊತ್ತಿರುತ್ತೆ ಏನಾಗಿದೆ ಏನಿಲ್ಲ ಅಂತ. ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಇರುವ ಒಂದು ವಿಚಾರವನ್ನು ಬೇರೆ ಬೇರೆ ರೀತಿ ಹೇಳಿ ತಮಗೆ ಬೇಕಾದ ತೀರ್ಪನ್ನು ಪಡೆದುಕೊಳ್ಳೋದು ಒಂದು ಕ್ರಮ. ಆದರೆ ಈ ಕೆಲಸಕ್ಕೆ ಈ ತೀರ್ಪು ಬಂದಾಗ ಯಾವ ರೀತಿ ಸಮಾಜದಲ್ಲಿ ಪರಿಣಾಮ ಆಗ್ಬೋದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಇಂತಹ ಯೋಚನೆಯನ್ನು ಮಾಡಿಕೊಂಡು ತಮ್ಮ ಬುದ್ಧಿವಂತಿಕೆಯನ್ನು ಸ್ವಲ್ಪ ಮಟ್ಟಿಗೆ ಸ್ಥಿಮಿತದಲ್ಲಿಟ್ಟು, ಹಿಡಿತದಲ್ಲಿಟ್ಟು, ದೇಶಕ್ಕೆ ಯಾವುದು ಒಳ್ಳೆಯದು ಆ ರೀತಿಯ ತೀರ್ಪು ಬರುವಂತೆ ಪ್ರಯತ್ನ ಮಾಡಿದರೆ ಅದು ಆ ವಕೀಲರ ವೃತ್ತಿ ಧರ್ಮದ ಜೊತೆ ಫಲಾಪೇಕ್ಷೆ ಇಲ್ಲದ ವೃತ್ತಿ ಧರ್ಮವೂ ಆಗುತ್ತೆ. 100 ಜನರು ಏನೇನೋ ಕೇಸ್ ಬಂದಾಗ ಯಾರು ದುಡ್ಡು ಕೊಡ್ತಾರೆ ಅವರ ಪರವಾಗಿ ಕೇಸ್ ಆಗೋದಕ್ಕಿಂತ ಯಾವುದಾದರೆ ದೇಶಕ್ಕೆ ಒಳ್ಳೆಯದು ಈ ರೀತಿ ಯೋಚನೆ ಮಾಡಿದರೆ ಇಡೀ ನಮ್ಮ ದೇಶವೇ ಚೆನ್ನಾಗಾಗತ್ತಲ್ಲ. ಅದೇ ರೀತಿ ಇದು ತಮ್ಮ ವೃತ್ತಿಗೆ ಸಹಜವಾದ ಧರ್ಮವನ್ನು, ಕರ್ಮವನ್ನು ಯಾರು ಮಾಡ್ತಾರೋ, ಎಲ್ಲರೂ ಮಾಡಿದರೆ ಯಾರು ಮಾಡ್ತಾರೋ ಅವ್ರಿಗೆ ಒಳ್ಳೆಯದಾಗತ್ತೆ, ಎಲ್ಲರೂ ಮಾಡಿದರೆ ಎಲ್ರಿಗೂ ಒಳ್ಳೆಯದಾಗತ್ತೆ. ಇದಾಗಿತ್ತು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.